ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಕ್ವಾಲಿಫೈಯರ್ 1ರ ಪಂದ್ಯದಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು ಗುಜರಾತ್ ವಿರುದ್ಧ 92 ರನ್ಗಳ ಅಮೋಘ ಮತ್ತು ಭರ್ಜರಿ ಜಯ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಧರ್ಮಸ್ಥಾನದಲ್ಲಿ ಆದ್ರೆ ನಡೆದಿತ್ತು. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಭರ್ಜರಿಯಾಗಿ ಗೆದ್ದುಕೊಂಡು ಇದೀಗ ಫೈನಲ್ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ಈ ಪಂದ್ಯದಲ್ಲಿ ಸೋಲಿನ ಬಗ್ಗೆ ಮಾತನಾಡಿದಂತ ಗುಜರಾತ್ ಟೈಟನ್ಸ್ ನಾಯಕ ಆಗಿರುವಂತ ಗಿಲ್ ಅವರು ಯಾರು ಊಹಿಸದ ಅಚ್ಚರಿಯ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಗಿಲ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಪಂದ್ಯದ ಸೋಲಿಗೆ ಕಾರಣಗಳು ಏನೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು ಈ ಬಾರಿ ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತಲ್ವ ಅಂತ ಕಮೆಂಟ್ ಮಾಡಿ. ಇನ್ನು IPL 2026 ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ನಮ್ಮ RCB ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆದ್ರೆ ಮಾಡುತ್ತೆ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ RCB ತಂಡ 254 ರನ್ ಆದ್ರೆ ಹೊಡಿತೆ 5 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ವೆಂಕಟೇಶ್ ಅಯ್ಯರ್ 19 ರನ್ ಆಡಿದ್ರೆ ವಿರಾಟ್ ಕೊಹ್ಲಿ 43 ರನ್ ಆದ್ರೆ ಆಡ್ತಾರೆ. ದೇವದತ್ ಪಡಿಕ್ಕಲ್ 30 ರನ್, ರಜತ್ ಪಟಿದಾರ್ 93 ರನ್, ಕೃಣಾಲ್ ಪಾಂಡ್ಯ 43 ರನ್ ಮತ್ತು ಜಿತೇಶ್ ಶರ್ಮಾ 15 ರನ್ಗಳ ನೆರವಿನಿಂದ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 254 ರನ್ ಆದ್ರೆ ಕಲೆ ಹಾಕುತ್ತೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ ನಾಯಕ ರಜತ್ ಪಟಿದಾರ್ ಆಟ ಅಂತೂ ಅಮೋಘವಾಗಿತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇವಲ 33 ಬಾಲ್ಗಳಲ್ಲಿ 93 ರನ್ ಆದ್ರೆ ಹೊಡಿತಾರೆ. 5 4 9 6 281 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ನಾಯಕ ರಜತ್ ಪಟಿದಾರ್. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ನಾಯಕ ರಜತ್ ಪಟಿದಾರ್ ಅವರು GT ಬೌಲರ್ಸ್ ಗಳನ್ನ ಧೂಳಿಪಾಠ ಮತ್ತು ಧ್ವಂಸ ಮಾಡ್ತಾರೆ ಅಂತಾನೆ ಹೇಳ್ಬೋದು ಲಾಸ್ಟ್ 4 ಓವರ್ಗಳಲ್ಲಿ. ಒಟ್ನಲ್ಲಿ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 254 ರನ್ ಆದ್ರೆ ಹೊಡಿತಾರೆ. ಇನ್ನು 255 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬರ್ತಾ ಇರಬೇಕಾದ್ರೆ ಸಾಯಿ ಸುದರ್ಶನ್ ಅವರ ಹಿಟ್ ವಿಕೆಟ್ ನಮ್ಮ RCB ತಂಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಾಯಿ ಸುದರ್ಶನ್ ಯಾವಾಗ ಔಟ್ ಆಗ್ತಾರೆ ಆವಾಗ್ನಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಯಾವ ಬ್ಯಾಟರ್ ಕೂಡ ಕೊಡ್ಲೇ ಇಲ್ಲ ಗುಜರಾತ್ ಪರ. ಗಿಲ್ ಅವರು ಭುವನೇಶ್ ಕುಮಾರ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರೆ ಜಾಸ್ ಬಟ್ಲರ್ ಅವರು ಜಾಸ್ ಹೇಜಲ್ವುಡ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರೆ ಆಗ್ತಾರೆ. ಇನ್ನು ಆನಂತರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ತೆವಾಟಿಯಾ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ ಗುಜರಾತ್ ಪರ. ಇನ್ನು ನಮ್ಮ RCB ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಡಫಿ 3 ವಿಕೆಟ್ ತೆಗೆದ್ರೆ ಭುವನ್ 2 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಹೇಜಲ್ವುಡ್ 1 ವಿಕೆಟ್, ರಸಿಕ್ ದರ್ಸಾಲಂ 2 ವಿಕೆಟ್, ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು ನಮ್ಮ RCB ಪರ ಬೌಲಿಂಗ್ ನಲ್ಲಿ. ಒಟ್ನಲ್ಲಿ ಈ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ 92 ರನ್ಗಳ ಅಮೋಘ ಮತ್ತು ಭರ್ಜರಿ ಜಯ ಸಾಧಿಸಿ ಫೈನಲ್ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ GT ನಾಯಕ ಗಿಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಸೋತಿದ್ದೇವೆ, ನನಗೆ ತುಂಬಾನೇ ಆದ್ರೆ ಬೇಜಾರಾದ್ರೆ ಆಗ್ತಾ ಇದೆ. ಏಕೆಂದರೆ ನಾವು ಈ ಪಂದ್ಯದಲ್ಲಿ ನಾವು ಹಿಡಿತವನ್ನು ಸಾಧಿಸಬಹುದಾಗಿತ್ತು. ಏಕೆಂದರೆ ವಿರಾಟ್ ಕೊಹ್ಲಿ ವಿಕೆಟ್ ಹೋಗಿರುತ್ತೆ ಮತ್ತು ದೇವದತ್ ಪಡಿಕ್ಕಲ್ ಕೂಡ ವಿಕೆಟ್ ಆದ್ರೆ ಹೋಗಿರುತ್ತೆ ಒಂದೇ ಓವರ್ನಲ್ಲಿ, ಓವರ್ನಲ್ಲಿ. ಆ ಓವರ್ನಿಂದ ನಾವು ಕಮ್ ಬ್ಯಾಕ್ ಮಾಡ್ತೇವೆ ಅಂತ ಅಂದುಕೊಂಡಿದ್ದೆವು. ಆದರೆ ಪಂದ್ಯದ ಗತಿಯನ್ನಾದ್ರೆ ಬದಲಾಯಿಸುತ್ತಾರೆ ನಾಯಕ ರಜತ್ ಅವರು. ರಜತ್ ಆಡಿದಂತ ಆಟ ಅದ್ಭುತವಾಗಿತ್ತು ಮತ್ತು ರಜತ್ ಅವರು ನಮ್ಮಿಂದ ಪಂದ್ಯವನ್ನು ದೂರ ಆದ್ರೆ ಕಸಿದುಕೊಂಡಾದ್ರೆ ಹೋದರು. ರಜತ್ ಏನಾದ್ರು ಆ 4 ಆಡಿರ್ಲಿಲ್ಲ ಅಂತಂದ್ರೆ 200 ಅಥವಾ 210 ರನ್ ಹೊಡೆದಿದ್ರು ಅಂತಂದ್ರೆ ನಾವು ಈ ಪಂದ್ಯದಲ್ಲಿ ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕ್ತಿದೀವಿ ಅಂತಂದು ಗಿಲ್ ಆದ್ರೆ ಹೇಳ್ತಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಇನ್ನೊಂದು ಚಾನ್ಸ್ ಮತ್ತು ಅವಕಾಶ ಆದ್ರೆ ಇದೆ. ಆ ಪಂದ್ಯದಲ್ಲಿ ಗೆದ್ದುಕೊಂಡು ಮತ್ತೊಮ್ಮೆ ನಾವು RCB ವಿರುದ್ಧ ಫೈನಲ್ ಆಡಲು ಎದುರು ನೋಡುತ್ತೇವೆ ಅಂತಂದು ಗಿಲ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ದೊಡ್ಡ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.